ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಬೇಕಾದಂಥ ಕಾಂಟ್, ರೀಸ್ನಿಂಗ್ ಹಾಗೂ ಇಂಗ್ಲೀಷ್ ವಿಷಯದ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಹಾಗೂ ಸಿಂಪಲ್ ಟ್ರಿಕ್ಸ್ ಆ್ಯಂಡ್ ಸಿಂಪಲ್ ಕ್ಯಾಲ್ಕುಲೇಷನ್ ಬಗ್ಗೆ ಈಸಿ ಟ್ರಿಕ್ಸ್ನ ಹೇಳಿಕೊಡಲಾಗುತ್ತದೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಿಂಪಲ್ ಮಿಸ್ಟೇಕ್ಸ್ ವಿ ಡೂ ಇನ್ ಸಿಂಪ್ಲಿಫಿಕೇಷನ್ಸ್. ಸೊ ದ ಫಸ್ಟ್ ಒನ್ ಬಂದುಬಿಟ್ಟು ಒಂದು ಕ್ವಶನ್ ಇದೆ. ಇವಾಗ 20/1/5 ಅಂತ ಇದೆ. ಸೊ ತುಂಬ ಜನ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, 20/1/5 ಅಂದರೆ 20/5 ಅಂತ ಮಾಡಿ =4 ಅಂತ ಮಾಡ್ತಾರೆ, ವಿಚ್ ಈಸ್ ಆ್ಯಕ್ಚುಲಿ ರಾಂಗ್. ಸೊ 20/1/5 ಅಂದರೆ ಅದು ಆ್ಯಕ್ಚುಲಿ 20/1/5, that is equal to 20 into 5/1. So that answer is called 100. So this is the right method of solving. ಇದೇ ಥರ ಇನ್ನೊಂದು ಸಿಂಪಲ್ ಮಿಸ್ಟೇಕ್ಸ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ 20/5 ಅಂತ ಇದ್ದಾಗ ಡೈರೆಕ್ಟಾಗಿ 20 into 5 ಮಾಡಿ = 100 ಅಂತ ಆನ್ಸರ್ ಪುಟ್ ಮಾಡ್ತಾರೆ. ಯೂಶ್ವಲಿ ಆಪ್ಷನ್ಸಲ್ಲಿ ಕೂಡ ಇದೇ ಆನ್ಸರ್ ಆಗಿರುತ್ತೆ, ಸೊ ಕರೆಕ್ಟ್ ಅಂತ ಟ್ರಿಕ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ದಿಸ್ ಸಾಲ್ವಿಂಗ್ ಮೆಥಡ್ ಈಸ್ ರಾಂಗ್. ಕರೆಕ್ಟ್ ಸಾಲ್ವಿಂಗ್ ಮೆಥಡ್ ಏನಪ್ಪ ಅಂದರೆ 20/5, ಇಟ್ ಮೀನ್ಸ್ 20/5 that is equal to 4, or else 20 into 1/5, so the answer is equal to 4. So this is the right method of solving. ಇನ್ನೊಂದು ಪ್ರಾಬ್ಲಮ್ನ ಅಥವಾ ಮೆಥಡ್ ಆಫ್ ಸಾಲ್ವಿಂಗ್ನ ತುಂಬ ಆಸ್ಪಿರೆಂಟ್ಸು ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಅದೇನಪ್ಪ ಅಂದರೆ ಆಫ್ ಅನ್ನೋ ಒಂದು ಸಿಂಪ್ಲಿಫಿಕೇಷನಲ್ಲಿ ಬಂದಾಗ. ಸೊ ಇಲ್ಲಿರೋ ಕ್ವಶನ್ ಇವಾಗ 40/1/5 ಆಫ್ 20 ಅಂತ ಇದೆ. ಸೊ ತುಂಬ ಜನ ಆಸ್ಪಿರೆಂಟ್ಸ್ ಏನಂತ ಸಾಲ್ವ್ ಮಾಡ್ತಾರೆ, ದಟ್ ಈಸ್ 40 into 5 into 20 = 4000 ಅಂತ ಸಾಲ್ವ್ ಮಾಡ್ತಾರೆ. ಆಪ್ಷನಲ್ಲಿ ಕೂಡ ಅದೇ ಆನ್ಸರ್ ಇರುತ್ತೆ, ಸೊ ಟಿಕ್ ಮಾಡ್ತಾರೆ. ಬಟ್ ಅದು ಇನ್ನು ರಾಂಗ್. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, 40 into 1/5 into 20 ಅಂತ ಮಾಡಿ ಆನ್ಸರ್ ಆಪ್ಷನಲ್ಲಿ 160 ಅಂತ ಇರುತ್ತೆ, ಅವ್ರದ್ದು ಆನ್ಸರ್ 160 ಅಂತ ಬಂದಿರುತ್ತೆ. ಸೊ 160 ಅಂತ ಟಿಕ್ ಮಾಡ್ತಾರೆ. ಬಟ್ ರಿಸಲ್ಟ್ ಬಂದಾಗ ಏನಾಗಿರುತ್ತೆ, ಅದು ಕೂಡ ಆಪ್ಷನ್ ಆಗಿರುತ್ತೆ, ಆನ್ಸರ್ ರಾಂಗ್ ಆಗಿರುತ್ತೆ. ಕರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ಏನಪ್ಪ ಅಂದರೆ 40/1/5 ಆಫ್ 20 ಅಂದರೆ, ಸೊ ಯಾವುದೇ ಸಿಂಪ್ಲಿಫಿಕೇಷನ್ ಕ್ವಶನಲ್ಲಿ ಆಫ್ ಅಂತ ಯೂಸ್ ಮಾಡಿದಾಗ ಸೊ ಅದರ ನಿಯರೆಸ್ಟ್ ವ್ಯಾಲ್ಯೂನ ಏನು ಮಾಡಬೇಕು, ಬ್ರ್ಯಾಕೆಟ್ ಹಾಕಿ ಫಸ್ಟು ಅದನ್ನು ಮಲ್ಟಿಪ್ಲೈ ಮಾಡಬೇಕು, ದೆನ್ ನೆಕ್ಸ್ಟ್ನ ಸ್ಟೆಪ್ಗೆ ಹೋಗಬೇಕು. ಸೊ ಈ ಕ್ವಶನಲ್ಲಿ 40/1/5 ಆಫ್ 20 ಇದೆ ಅಂದರೆ 40 in the bracket 1/5 into 20. ಸೊ ದಟ್ 1/5 into 20 is equal to answer 4 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 40/4 ಮಾಡಿದಾಗ ದಟ್ ಈಸ್ 40 into 1/4, the answer is 10, which is right answer. So these are the common mistakes usually students do while solving the simplification questions, and these are the wrong practice of solving the questions, and these are all the right method of solving the simplification questions. ಸೊ ಈ ಥರ ಸಿಂಪ್ಲಿಫಿಕೇಷನ್ಗಳಲ್ಲಿ ಸಿಂಪಲ್ ಆಗಿರೋ ಮಿಸ್ಟೇಕ್ಸ್ನ ಮಾಡಿ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಮಾರ್ಕ್ಸ್ನ ಕಳ್ಕೊತಾರೆ ಆ್ಯಂಡ್ ಕಟ್ ಆಫಿಂದ ಹಿಂದೆ ಬೀಳ್ತಾರೆ. ಸೊ ಈ ಸಿಂಪಲ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಸಿಂಪ್ಲಿಫಿಕೇಷನ್ನ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಸ್ಪೀಡ್ ಮಾಡಿ ಆ್ಯಂಡ್ ನಿಮ್ಮ ಟೈಮ್ನ ಸೇವ್ ಮಾಡಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಾಂಗ್ ಸಾಲ್ವಿಂಗ್ ಮೆಥಡ್ ಆ್ಯಂಡ್ ದ ರೈಟ್ ಸಾಲ್ವಿಂಗ್ ಮೆಥಡ್ ಆ್ಯಂಡ್ ಅಪ್ರೋಚ್. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.